26/11 ದಾಳಿಯ ವಿಲನ್ ರಾಣಾ ಎನ್ಐಎ ವಶದಲ್ಲಿದ್ದಾನೆ. ಎರಡನೇ ದಿನವೂ ಕೂಡ ಎನ್ಐಎ ಅಧಿಕಾರಿಗಳು ಆತನ ಮೇಲೆ ಡ್ರಿಲ್ ಮಾಡ್ತಾ ಇದ್ದಾರೆ, ಸಾಲು ಸಾಲು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ನಿನ್ನೆ ಇಡೀ ದಿನ ವಿಚಾರಣೆಗೆ ರಾಣಾನನ್ನ ಒಳಪಡಿಸಿತ್ತು ಎನ್ಐಎ ಟೀಮ್. ವಿಚಾರಣೆಯಲ್ಲಿ ಚುಟುಕಾಗಿ ಉಗ್ರ ರಾಣಾ ಉತ್ತರಿಸ್ತಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಪಾಕ್ ಐಎಸ್ಐ ಡೇವಿಡ್ ಹೆಡ್ಲಿ ಜೊತೆಗೆ ರಾಣಾ ಸಂಧಾನಕಾರನ ಕೆಲಸ ಮಾಡ್ತಿದ್ದಂತೆ. ಪಾಕ್ನ ಐಎಸ್ಐ ಏಜೆಂಟ್ ಜೊತೆಗೂ ಕೂಡ ಈತ ಲಿಂಕ್ ಅನ್ನು ಇಟ್ಕೊಂಡಿದ್ದಂತೆ. ಭಾರತಕ್ಕೆ ಬಂದಿದ್ದಾಗ ಹೆಡ್ಲಿ ಜೊತೆಗೆ 32 ಬಾರಿ ಫೋನ್ ಕಾನ್ವರ್ಸೇಷನ್ ಆಗಿದೆ. ಆಗ್ರಾಗೂ ಭೇಟಿ ಕೊಟ್ಟಿರೋದಾಗಿ ಉಗ್ರ ತಹೌರ್ ಹುಸೇನ್ ರಾಣಾ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಡೇವಿಡ್ ಕೋಲ್ಮನ್ ಹೆಡ್ಲಿ ಅಲಿಯಾಸ್ ಸೈಯದ್ ಗಿಲಾನಿಯ ಜೊತೆಗೆ ಈತ ನಿರಂತರವಾಗಿ ಸಂಪರ್ಕದಲ್ಲಿದ್ದ ಅನ್ನೋದು ಎನ್ಐಎ ಇನ್ವೆಸ್ಟಿಗೇಷನ್ ವೇಳೆ ಗೊತ್ತಾಗಿದೆ. ಈ ಐಎಸ್ಐ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಇದೆಯಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಎನ್ಐಎ ಅಧಿಕಾರಿಗಳು ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೂ ಕೂಡ ಉತ್ತರವನ್ನು ಕೊಟ್ಟಿದ್ದಾನೆ. ಪಾಕ್ ಐಎಸ್ಐ ಡೇವಿಡ್ ಹೆಡ್ಲಿ ಜೊತೆಗೆ ನಾನು ಸಂಧಾನಕಾರನಾಗಿ ಕೆಲಸ ಮಾಡ್ತಾ ಇದ್ದೆ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪಿಸಿದ್ದಾನೆ. ಜೊತೆಗೇನೆ ಹಲವು ವಿಚಾರಗಳನ್ನು ಪ್ರಸ್ತಾಪಿಸಿ ಆತ ಚುಟುಕು ಉತ್ತರವನ್ನು ಕೊಡ್ತಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಈ 26/11 ದಾಳಿ ಸೇರಿದಂತೆ ಭಾರತದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ಸಂಗ್ರಹಿಸುವಂತಹ ಕೆಲಸವನ್ನು ಈಗ ಎನ್ಐಎ ಟೀಮ್ ಮಾಡ್ತಾ ಇದೆ. ಉಗ್ರ ತಹೌರ್ ಹುಸೇನ್ ರಾಣಾನನ್ನು ಅಮೆರಿಕಾದಿಂದ ಎಳೆದು ತಂದ ನಂತರ ಕೋರ್ಟ್ಗೆ ಪ್ರೆಸೆಂಟ್ ಮಾಡಿ 18 ದಿನಗಳ ಕಾಲ ಎನ್ಐಎ ಕಸ್ಟಡಿಗೆ ಕೊಡಲಾಗಿದೆ. ಇವತ್ತು ಎರಡನೇ ದಿನ, ಇವತ್ತೂ ಕೂಡ ವಿಚಾರಣೆ ಮುಂದುವರೆದಿದೆ. ಈ ಸಂದರ್ಭದಲ್ಲಿ ಹಲವು ವಿಚಾರಗಳನ್ನು ಈತ ಬಾಯ್ಬಿಟ್ಟಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಈಗ ರಾಣಾನನ್ನ 18 ದಿನಗಳ ಕಾಲ ಎನ್ಐಎ ಕಸ್ಟಡಿ ಕೊಡಲಾಗಿದೆ. ಈಗ ಇಂಟ್ರಾಗೇಷನ್ ಹೇಗೆ ಸಾಗ್ತಾ ಇದೆ ಅಂತ ಹೇಳಿ, ಎನ್ಐಎ ಪ್ರಶ್ನೆ ಯಾವ ರೀತಿ ಇದೆ, ಅದಕ್ಕೆ ಈ ರಾಣಾ ಕೊಡ್ತಾ ಇರುವಂತಹ ಉತ್ತರ ಹೇಗಿದೆ, ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ? ಖಂಡಿತವಾಗ್ಲೂ ಪ್ರೇಮ್, 18 ದಿನಗಳ ಕಾಲ ತಾಹೂರ್ ರಾಣಾನನ್ನ ಎನ್ಐಎ ಕಸ್ಟಡಿಗೆ ತೆಗೆದುಕೊಂಡಿರುವಂಥದ್ದು ನಿನ್ನೆಯಿಂದ ಅಧಿಕೃತವಾಗಿ ವಿಚಾರಣೆ ಕೂಡ ಶುರು ಮಾಡಿದೆ. ನಿನ್ನೆ ಒಂದೇ ದಿನ 3 ಗಂಟೆಗಳ ಕಾಲ ಸತತವಾಗಿ ಆತನನ್ನು ವಿಚಾರಣೆಗೆ ಒಳಪಡಿಸುವಂಥ ಕೆಲಸವನ್ನು ಕೂಡ ಎನ್ಐಎ ಮಾಡಿರುವಂಥದ್ದು. ಒಟ್ಟು ಮುಖ್ಯವಾಗಿ 3 ಆಯಾಮಗಳಲ್ಲಿ ಈ ಒಂದು ತನಿಖೆ ಸಾಗ್ತಾ ಇರುವಂಥದ್ದು. ಒಂದು ಐಎಸ್ಐ ಜೊತೆಗಿನ ಲಿಂಕು, ಮತ್ತು ಮುಂಬೈ ಸ್ಫೋಟದ ಹಿಂದೆ ಈತನ ಕೈವಾಡ ಹೇಗಿದೆ ಅನ್ನುವಂಥದ್ದು, ಮತ್ತು ಈತ ಹೇಗೆ ಬೇರೆ ಬೇರೆ ಭಯೋತ್ಪಾದಕ ಸಂಘಟನೆಗಳ ಜೊತೆಗೆ ಕೆಲಸ ಮಾಡ್ತಿದ್ದಾನೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನ ಎನ್ಐಎ ಮಾಡ್ತಾ ಇರುವಂಥದ್ದು. ಇದರ ಭಾಗವಾಗಿ ಸಾಕಷ್ಟು ಪ್ರಶ್ನೆಗಳನ್ನ ರಾಣಾನ ಮುಂದೆ ಇಡುವಂಥ ಕೆಲಸವನ್ನ ಮಾಡಲಾಗಿತ್ತು. ನಿನ್ನೆ 3 ಗಂಟೆಯ ಅವಧಿಯಲ್ಲಿ ಸರಿಸುಮಾರು 21 ಪ್ರಶ್ನೆಗಳನ್ನ ರಾಣಾನಿಗೆ ಕೇಳುವಂತಹ ಕೆಲಸವನ್ನ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಆತ ಎಲ್ಲ ಪ್ರಶ್ನೆಗಳಿಗೂ ಕೂಡ ಚುಟುಕಾಗಿ ಉತ್ತರವನ್ನ ಕೊಡುವಂಥ ಕೆಲಸವನ್ನ ಕೂಡ ಮಾಡ್ತಾ ಇರುವಂಥದ್ದು. ಇದರಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕೂಡ ಆತ ಹಂಚಿಕೊಳ್ಳುವಂಥ ಕೆಲಸವನ್ನ ಮಾಡಿದ್ದಾನೆ. ಪಾಕಿಸ್ತಾನ ಮೂಲದ ಐಎಸ್ಐ ಏನಿದೆ ಅದು, ಮತ್ತೆ ಹೆಡ್ಲಿ ಏನಿದ್ದ ಆತನ ಜೊತೆಗೆ ಸಮನ್ವಯಕಾರನಾಗಿ ಈತ ಕೆಲಸ ಮಾಡ್ತಾ ಇದ್ದ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಮತ್ತೆ ಭಾರತಕ್ಕೆ ಈತ ಮೊದಲ ಸಾಲಿ ಬಂದಂಥ ಸಂದರ್ಭದಲ್ಲಿ ಹೆಡ್ಲಿಯ ಜೊತೆಗೆ ಸರಿಸುಮಾರು 32 ಸಾಲಿ ಫೋನ್ನಲ್ಲಿ ಸಂಭಾಷಣೆಯನ್ನು ನಡೆಸಿದ್ದ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇದರ ಜೊತೆಗೆ ಆಗ್ರಾ ಸೇರಿದಂತೆ ಬೇರೆ ಬೇರೆ ಪ್ರಮುಖ ನಗರಗಳಿಗೂ ಕೂಡ ಆತ ಭೇಟಿ ಕೊಟ್ಟಿದ್ದ. ಮುಂಬೈ ಅಲ್ಲದೆ ಬೇರೆ ಬೇರೆ ನಗರಗಳಲ್ಲೂ ಕೂಡ ಆತ ಸ್ಫೋಟದ ಸಂಚನ ಕೂಡ ರೂಪಿಸಿದ್ದ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಮುಂದಿನ 1-2 ದಿನಗಳ ಕಾಲ ಆತನನ್ನು ದೆಹಲಿಯ ಎನ್ಐಎ ಕಚೇರಿಯಲ್ಲೇ ವಿಚಾರಣೆಗೆ ಒಳಪಡಿಸಿ ಅದಾದ ಬಳಿಕ ಮುಂಬೈಗೆ ಆತನನ್ನು ಕರೆದೊಯ್ಯುವಂಥ ಸಾಧ್ಯತೆಗಳಿದ್ದಾವೆ. ಮುಂಬೈನಲ್ಲಿ ಮುಂಬೈ ಸ್ಫೋಟ ನಡೆದಂಥ ಸ್ಥಳಗಳು ಮತ್ತೆ ಈತ ಓಡಾಡದಂಥ ಸ್ಥಳಗಳೇನಿದ್ದಾವೆ ಅಲ್ಲೆಲ್ಲವೂ ಕೂಡ ಸ್ಥಳ ಮಾಜರು ಮಾಡಲಿಕ್ಕೂ ಕೂಡ ಅಧಿಕಾರಿಗಳು ಪ್ಲಾನ್ ಅನ್ನ ಮಾಡ್ಕೊಂಡಿರುವಂಥದ್ದು. ಈ ನಿಟ್ಟಿನಲ್ಲಿ ಪ್ರಾಥಮಿಕವಾಗಿ ಮ್ಯಾಕ್ಸಿಮಮ್ ಮಾಹಿತಿಯನ್ನ ಹೊರಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಹೀಗಾಗಿ ಪ್ರತಿನಿತ್ಯವೂ ಕೂಡ 3-4 ಗಂಟೆಗಳ ಕಾಲ ಆತನನ್ನ ನಿರಂತರವಾಗಿ ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನ ಎನ್ಐಎ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಪ್ರೇಮ್, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ಪಾಕ್ನ ಐಎಸ್ಐ ಮತ್ತು ಡೇವಿಡ್ ಹೆಡ್ಲಿ ಜೊತೆಗೆ ಈತ ನಿರಂತರವಾಗಿ ಕಾಂಟ್ಯಾಕ್ಟ್ನಲ್ಲಿದ್ದ, ಜೊತೆಗೆ ಬ್ರಿಡ್ಜ್ ಆಗಿಯೂ ಕೂಡ ಕೆಲಸವನ್ನು ನಿರ್ವಹಿಸ್ತಾ ಇದ್ದ ಅನ್ನೋದು ಎನ್ಐಎ ಇನ್ವೆಸ್ಟಿಗೇಷನ್ ವೇಳೆ ಗೊತ್ತಾಗಿದೆ. ಮತ್ತಷ್ಟು ಭಯೋತ್ಪಾದಕ ಚಟುವಟಿಕೆಗೆ ಸಂಬಂಧಪಟ್ಟಂತೆ 26/11 ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನಿಂದ ಮಾಹಿತಿಯನ್ನು ಸಂಗ್ರಹಿಸೋದಕ್ಕೆ ಎನ್ಐಎ ಟೀಮ್ ಮುಂದಾಗ್ತಾ ಇದೆ.